ಅಥವಾ ಒಂದು ಘಟಕಗಳು ಇದ್ರ ಮೇಲೆ ಒಂದು ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇರೋದು ಅಂತ ಹೇಳಿ. ಈಗ ನಮಗೆ ಬಹ್ರೇನ್ ಅಂತ ಬಂದಾಗ ಡಿಸಾಲಿನೇಷನ್ ಸೆಂಟರ್ಸ್ ಇದೆ ಅಲ್ಲೊಂದು ಕಡೆ, ಖತಾರ್ UAEಗೂ ಕೂಡ ದಾಳಿನ ವಿಸ್ತರಣೆ ಮಾಡ್ತಾ ಇದೆ. ಈ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ನ ಕಾರ್ಯಾಚರಣೆನ ಈಸಿ ಮಾಡ್ತಾ ಇವೆ, ನನ್ನ ಮೇಲೆ ಹೊಡೆಯೋಕ್ಕೆ ಅವ್ರು ಬಹಳ ಸುಲಭ ಮಾಡಿಕೊಡ್ತಾ ಇದ್ದಾರೆ ಅಂತ ಅದನ್ನೊಂದು ಕಡೆ ಇದೆ. ಇನ್ನೊಂದು ಕಡೆ ಅಲ್ ಅಸಾದ್ ಏರ್ಬೇಸು, ಇದು ಅಮೆರಿಕದ ಏರ್ಬೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪ್ರಿನ್ಸ್ ಸುಲ್ತಾನ್ ಏರ್ಬೇಸು ಸೌದಿ ಅರೇಬಿಯಾ, ಬಗ್ದಾದ್ ಮತ್ತು ಎರ್ಬಿಲ್ ಇಲ್ಲಿರ್ತಕ್ಕಂಥ US ರಾಜತಾಂತ್ರಿಕ ಠಾಣೆಗಳನ್ನು ಗುರಿಯಾಗಿಸ್ಕೊಂಡು ಡ್ರೋನ್ ಮತ್ತು ಕ್ಷಿಪಣಿಗಳಿಂದ ದಾಳಿ ಮಾಡ್ತಾ ಇದೆಯಲ್ಲ, ನಿಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಅಮೆರಿಕಕ್ಕೆ ಡ್ಯಾಮೇಜ್ ಮಾಡೋದು ಓಕೆ. ಈ ತೈಲ ಘಟಕಗಳನ್ನು ಇರಾನ್ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಿರೋದ್ರಿಂದ ಅದಕ್ಕೇನು ಲಾಭ ಅಂತ? ಇರಾನ್ ಟಾರ್ಗೆಟ್ ಮಾಡ್ತಪ್ಪ, ಒಂದು ತೈಲ ಘಟಕ ಹೊಡಿತದ್ದು, ಲಾಭ ಏನದಕ್ಕೆ? ಈಗ ಎಕ್ಸಾಕ್ಟ್ಲಿ ಏನು ಡ್ಯಾಮೇಜ್ ಇರಾನಲ್ಲಿ ನಡೀತಿದೆ, ಓಕೆ, ಅದೇ ಡ್ಯಾಮೇಜ್ ಇರಾನ್ ಅಲ್ಲಿ ಮಾಡ್ತಿದೆ. ರೀಸನ್ ಇಸ್ರೇಲ್ದು ಬಿಡಿ, ಅವ್ರದ್ದು ಒಳ್ಳೆ ಡಿಫೆನ್ಸ್ ಇಂಡಸ್ಟ್ರಿ ಇದೆ ಮಿಡ್ಲ್ ಈಸ್ಟ್ ಅಲ್ಲಿ, ಸೊ ದೇ ಹ್ಯಾವ್ ಅದರ್ ಸೋರ್ಸಸ್ ಆಫ್ ಇನ್ಕಮ್. ನೀವು ಹೇಳಿದ್ರಿ ಡಿಸಾಲಿನೇಷನ್ ಇದು ಅದೆಲ್ಲ, ದಟ್ ಈಸ್ ಫಾರ್ ವಾಟ್ ಪ್ಯೂರಿಫಿಕೇಶನ್, ಅದು ಇಂಟರ್ನಲ್ ಯುಟಿಲಿಟಿಗೆ ಅದಾಗುತ್ತೆ. ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಬಿಟ್ಟು ಒಂದು ಇಸ್ರೇಲ್ನ ಬಿಟ್ಟು ಯು ಟೇಕ್ ಎನಿ ಅದರ್ ಕಂಟ್ರಿ, ಯು ಟೇಕ್ ಎನಿ ಅದರ್ ಕಂಟ್ರಿ ಇನ್ ದ ಮಿಡ್ಲ್ ಈಸ್ಟ್, ಅಫ್ಕೋರ್ಸ್ ಈಜಿಪ್ಟ್ ತುಂಬ ದೊಡ್ಡ ದೇಶ, ಅದನ್ನು ಬಿಟ್ಬಿಡೋಣ. ಎಲ್ಲ ದೇಶಗಳ ಒಂದು ಇದೇನಿದೆ, ವಾಟ್ ಯು ಕಾಲ್ ಇಟ್ ಆಸ್ ಸೋರ್ಸ್ ಆಫ್ ಇನ್ಕಮ್ ಏನದು? ಇಟ್ ಈಸ್ ಓನ್ಲಿ ಪೆಟ್ರೋಲಿಯಂ. ಓಕೆ, ಯಾವ ರೀಸನಿಗೆ ಇವತ್ತು ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ, ಅಮೆರಿಕ ಬೇಸಸ್ ಮಾಡಿಕೊಂಡು ಆ ಕಂಟ್ರೀಸ್ಗೆ ಹೋಗಿರೋದು ಕೂಡ, ಡು ಯು ಥಿಂಕ್ ದಟ್ ಈಸ್ ಫಾರ್ ಸಮ್ ಸ್ಟ್ರಾಟಜಿಕ್ ರೀಸನ್? ಮಿಲಿಟರಿ ಯುಟಿಲಿಟಿ ಅಂತೂ ಇದ್ದೇ ಇದೆ. ಅಮೆರಿಕ ಆ ಕಂಟ್ರೀಸ್ ಅಲ್ಲಿ ಅವ್ರ ಜೊತೆ ಟ್ರೀಟಿ ಮಾಡಿಕೊಂಡು ಲಾಭ ಇಲ್ದಿರ ಅಲ್ಲಿಗೆ ಹೋಗುತ್ತಾ? ಸೌದಿ ಅರೇಬಿಯಾ ಜೊತೆ ಅಮೆರಿಕ ಏನಕ್ಕೆ ಟ್ರೀಟಿ ಮಾಡ್ಕೊಂಡಿದೆ? ಬರೀ ಮಿಲಿಟರಿ ಬೇಸಸ್ಸಿಗ, ಬರೀ ಮಿಲಿಟರಿ ಬೇಸಸ್ಸಿಗೋಸ್ಕರ ಅಲ್ಲ, ದೇ ವಾಂಟ್ ದೇರ್ ಪೆಟ್ರೋಲಿಯಂ. ಆ್ಯಂಡ್ ನಡೀತಾ ಇದೆ ಇದು ಈಗ ನೀವು ಬೇರೆ ಕಂಟ್ರೀಸ್ ತಗೊಳ್ಳಿ, ಫಾರ್ ದಟ್ ಮ್ಯಾಟರ್ ದುಬೈ ಆಗಲಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೇರೆ ಒಮನ್ ಆಗಲಿ, ಯಾವುದೇ ಕಂಟ್ರಿ ತಗೊಳ್ಳಿ ಮಿಡ್ಲ್ ಈಸ್ಟಲ್ಲಿ, ಅಲ್ಲಿ ಎಲ್ಲ ಕಡೆ ಇರುವಂತಹದ್ದು ಓನ್ಲಿ ಆಯಿಲ್ ರಿಫೈನರೀಸ್. ಇರಾನ್ ಮೇಲೆ ಅಟ್ಯಾಕ್ ಆಗಿ ಏನಾಗ್ತಿದೆ, ನೀವು ಅಲ್ಲಿನ ಆಯಿಲ್ ರಿಫೈನರಿ ಮೇಲೆ ಅಟ್ಯಾಕ್ ಮಾಡಿದ್ರೆ, ಈಗ ನೀವು ಹೇಳ್ತಿದ್ರಲ್ಲ ಇಲ್ಲಿ ಆಸಿಡ್ ರೈನ್ ಬರ್ತದೆ, ಒನ್ ಆಫ್ ದ ಥಿಂಗ್ಸ್ ಎಕ್ಸಾಂಪಲ್, ಸೇಮ್ ಅದೇ ಆಸಿಡ್ ರೈನ್ ಅಲ್ಲಿ ಕೂಡ ಬರ್ಬೋದು ಮಳೆ ಬಂತು ಅಂತ ಹೇಳಿದ್ರೆ. ಆಲ್ದೋ ಇಲ್ಲಿನ ಎನ್ವೈರನ್ಮೆಂಟ್ ಆ್ಯಂಡ್ ಇಲ್ಲಿನ ಟೆರೇನ್ ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಸ್ವಲ್ಪ ಮಳೆ ಬರುತ್ತೆ ಇರಾನಲ್ಲಿ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಅಲ್ಲಿ ಮಳೆ ಬರಲ್ಲ, ಬಟ್ ದೆನ್ ಪೊಲ್ಯೂಷನ್ ಇಸ್ ದ ಸೇಮ್. ಅಂಡ್ ಎಕನಾಮಿಕಲಿ ಯಾವ ಆಯಿಲ್ ರಿಫೈನರಿಗೆ ಅಮೆರಿಕ ಮತ್ತೆ ಇಸ್ರೇಲ್ ಅಟ್ಯಾಕ್ ಮಾಡಿ ಅವರ ಬಿಗ್ಗೆಸ್ಟ್ ಆಫ್ ಆಯಿಲ್ ರಿಫೈನರೀಸ್ ಆಫ್ ಇರಾನ್ ಆರ್ ಆನ್ ಫೈರ್ ರೈಟ್ ನೌ, ಈಗ ಅದೇ ಆಯಿಲ್ ರಿಫೈನರೀಸ್ ಬೇರೆ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರ ಎಕಾನಮಿನೂ ಹೋಯ್ತಲ್ಲ. ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಇರಾನ್ ವಾಂಟ್ಸ್ ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಡೂಯಿಂಗ್. ಈಗ ಇದರಿಂದ ಏನಾಗುತ್ತೆ ಅಂದ್ರೆ, ದಿಸ್ ಇಸ್ ಪ್ಯೂರ್ ಆರ್ಮ್ ಟ್ವಿಸ್ಟಿಂಗ್. ನೀವು ನನಗೆ ಯಾವ ರೀಸನ್ಗೆ ಹೊಡಿತಿದ್ದೀರಾ, ನಾನು ನಿಮ್ಗೆ ಅದೇ ರೀಸನಿಗೋಸ್ಕರನೇ ನಾನು ರಿಟರ್ನ್ ಕೊಡ್ತಾ ಇದ್ದೀನಿ. ನೀವು ನನಗೆ ಕೊಡೋದ್ರಿಂದ ನಾನೇ ಸ್ಕ್ರಿಪಲ್ ಆಗ್ತೀನಿ, ಅದೇ ರೀತಿ ನಿಮಗೂ ಏಟ್ ಬೀಳುತ್ತೆ. ಸೊ ಏಟ್ ಬಿದ್ರೆ ಫೈನಲಿ ಎಲ್ಲಿಗೆ ಹೋಗುತ್ತೆ? ಇಟ್ ಈಸ್ ಲೈಕ್ ಲಾಸ್ಟ್ ಮ್ಯಾನ್ ಲಾಸ್ಟ್ ಬುಲೆಟ್. ಸರಿ, ನೀನು ನನ್ನೆಲ್ಲ ಆಯಿಲ್ ರಿಫೈನರೀಸ್ ನೀನು ಡಿಸ್ಟ್ರಾಯ್ ಮಾಡು, ನಾನು ಟಾರ್ಗೆಟೆಡ್ ಐ ವಿಲ್ ಡೂ ಇಟ್ ಫಾರ್ ಯು. ಆವಾಗ ಆ ಕಂಟ್ರೀಸ್ ಎಲ್ಲ US ಅಂಡ್ ಇಸ್ರೇಲ್ ಮೇಲೆ ಪ್ರೆಷರ್ ಹಾಕದೆ, ಪ್ಲೀಸ್ ಸ್ಟಾಪ್ ಇಟ್. ನಿಮ್ಮ ಒಂದು ಮಹತ್ವಾಕಾಂಕ್ಷೆಗೋಸ್ಕರ, ಬಿಕಾಸ್ ಆಫ್ ನನ್ನ ದೇಶ ಸಂಪತ್ತನ್ನು ಕಳ್ಕೊಳ್ಳೋಕ್ಕಾಗಲ್ಲ, ನಾನು ಯಾಕೆ ಕಳ್ಕೊಳ್ಳಿ? ಬಿಕಾಸ್ ಅಲ್ಲಿನ ಒಂದು ಜನ ಯಾರಿದ್ದಾರೆ, ದೇ ವಿಲ್ ನಾಟ್ ಕ್ವೆಶ್ಚನ್ ಅಮೆರಿಕಾ, ದೇ ವಿಲ್ ಬಿ ಕ್ವೆಶ್ಚನಿಂಗ್. ಇಲ್ಲ, ಪಾಯಿಂಟ್ ಏನು ಬರುತ್ತೆ, ನನ್ನ ಜೊತೆ ಕೈ ಜೋಡಿಸಿ ನಾವೆಲ್ಲ ಸೇರ್ಕೊಂಡು ಇರಾನ್ನ ಮುಗಿಸ್ಬಿಡೋಣ, ನಿಮ್ಗಾಗೋ ತೊಂದರೆ ನಾನು ತಪ್ಪಿಸ್ಬಿಡ್ತೀನಿ ಅಂತಾನು ಕೇಳ್ಬೋದಲ್ಲ. ಆಯಿಲ್ ರಿಫೈನರೀಸ್ ಬೆಂಕಿ ಬಿದ್ದಿದೆಯಲ್ಲ, ಹೇಗೆ ಆರಿಸ್ತಾನೆ ಟ್ರಂಪ್ ಬಂದು? ಹೇಗೆ ಆರಿಸ್ತಾನೆ ನಮ್ಮ